ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 35 ವರ್ಷ 40 ವರ್ಷ ವಯಸ್ಸಾಗಿದ್ದರೂ ಇನ್ನೂ ಮದುವೆ ವಿಳಂಬವಾಗುತ್ತಿದ್ದರೆ ಅದಕ್ಕೆ ಜಾತಕದಲ್ಲಿ ಶನಿ ರಾಹು ಕೇತು ಅಥವಾ ಮಂಗಳನ ದೋಷ ಮತ್ತು ಗುರುಬಲ ಕೊರತೆ ಪ್ರಮುಖ ಕಾರಣವಾಗಿರಬಹುದು. ಈ ರೀತಿ ತೀವ್ರ ವಿಳಂಬವನ್ನು ನಿವಾರಿಸಲು ಜ್ಯೋತಿಷ್ಯದಲ್ಲಿ ಕೆಲವು ಪರಿಣಾಮಕಾರಿ ನಿಯಮಗಳು ಮತ್ತು ತಂತ್ರಗಳನ್ನು ಸೂಚಿಸಲಾಗುತ್ತದೆ. ಅದೇನು ಅಂತ ಹೇಳ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವಿನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಕಷ್ಟಗಳು ಸಮಸ್ಯೆಗಳು ಏನೇ ಇದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಈ ತಕ್ಷಣ ನೀವು ಪಂಡಿತರು ಪ್ರಧಾನ ತಾಂತ್ರಿಕರು ಕಾಳಿಂಗರಾವ್ ಗುರುಗಳಿಗೆ ಕರೆ ಮಾಡಿ. ಅವರು ಪ್ರತಿಯೊಂದು ಸಮಸ್ಯೆಗೂ ತುಂಬ ಚೆನ್ನಾಗಿ ಪರಿಹಾರ ಹೇಳುತ್ತಾರೆ. ಮದುವೆ ವಿಳಂಬ. ಗುರುಬಲವಿಲ್ಲದಿದ್ದರೆ ಮದುವೆಯಲ್ಲಿ ವಿಳಂಬವಾಗುತ್ತದೆ. ಮದುವೆಗೆ ಗುರುವಿನ ಅನುಗ್ರಹ ಅತಿ ಮುಖ್ಯ. ಗುರುಬಲವಿಲ್ಲದಿದ್ದರೆ ವಿವಾಹ ತಡವಾಗುತ್ತದೆ. ಏನು ಮಾಡಬೇಕು? ಗುರುವಾರದ ದಿನ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ವಿಷ್ಣು ಅಥವಾ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡಿ. ಗುರುವಾರ ಮುಂಜಾನೆ ಹಳದಿ ಬಣ್ಣದ ವಸ್ತುಗಳನ್ನು ಕಡಲೆಬೇಳೆ, ಬಾಳೆಹಣ್ಣು, ಹಳದಿ ಬಟ್ಟೆಯಲ್ಲಿ ಅಥವಾ ಬಂಗಾರ ಬ್ರಾಹ್ಮಣರಿಗೆ ಅಥವಾ ದೇವಸ್ಥಾನಕ್ಕೆ ದಾನ ಮಾಡಿ. ದಿನವೂ ಅಥವಾ ಪ್ರತಿ ಗುರುವಾರ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಗುರು ಗಾಯತ್ರಿ ಮಂತ್ರವನ್ನು 108 ಬಾರಿ ಜಪ ಮಾಡಬೇಕು. ಶನಿ ಮತ್ತು ರಾಹುಕೇತು ದೋಷ ಪರಿಹಾರ ಮಾಡಿಕೊಳ್ಬೇಕು. ಸಾಮಾನ್ಯವಾಗಿ 35 ವರ್ಷ ದಾಟಿದರೂ ಮದುವೆ ಆಗದಿದ್ದರೆ ಅಲ್ಲಿ ಶನಿ ಗ್ರಹದ ತೀವ್ರ ಪ್ರಭಾವ ವಿಳಂಬಕಾರಕ ಇರುತ್ತದೆ. ಶನಿವಾರದ ದೀಪ. ಪ್ರತಿ ಶನಿವಾರ ಸಂಜೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ 7 ಪ್ರದಕ್ಷಿಣೆ ಹಾಕಿ ಕಪ್ಪು ಎಳ್ಳನ್ನು ದಾನ ಮಾಡಬೇಕು. ಶನಿವಾರದ ದಿನ ಕಪ್ಪು ಎಳ್ಳು, ಕಪ್ಪು ಕಂಬಳಿ ಅಥವಾ ಕಬ್ಬಿಣದ ವಸ್ತುವನ್ನು ನಿರ್ಗತಿಕರಿಗೆ ದಾನ ಮಾಡಿ. ಇವೆಲ್ಲವೂ ಕೂಡ ಮದುವೆಯಲ್ಲಿ ವಿಳಂಬವಾಗುವ ದೋಷಗಳನ್ನು ನಿವಾರಣೆ ಮಾಡುತ್ತದೆ. ಮತ್ತು ಮದುವೆ ದೋಷಕ್ಕೆ ನಿಮ್ಮ ಜಾತಕವನ್ನು ಅಥವಾ ಜನ್ಮ ದಿನಾಂಕವನ್ನು ಈ ತಕ್ಷಣ ನೀವು ಕಾಳಿಂಗರಾವ್ ಗುರುಗಳಿಗೆ ಒಂದು ಫೋನ್ ಮಾಡಿ ಅಥವಾ ವಾಟ್ಸಪ್ನಲ್ಲಿ ನಿಮ್ಮ ಜನ್ಮ ದಿನಾಂಕವನ್ನು ಕಳಿಸಿದ್ರೆ ಸಾಕು. ಮದುವೆ ಯಾಕೆ ತಡವಾಗ್ತಾ ಇದೆ, ಯಾವಾಗ ಮದುವೆ ಆಗುತ್ತೆ, ಕಂಕಣ ಬಲ ಯೋಗ ಎಷ್ಟರ ಮಟ್ಟಿಗೆ ಇದೆ ಅನ್ನುವುದನ್ನು ಇವತ್ತೇ ಈಗಲೇ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಪರಿಹಾರ ಮಾಡಿ ವೈವಾಹಿಕ ಜೀವನಕ್ಕೆ ಕಾಲಿಡುವಂತೆ ಮಾಡಿಕೊಡ್ತಾರೆ.